ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿವಸಗಳ 9ನೇ ದಿವಸದ ಧ್ಯಾನಕ್ಕಾಗಿ ಕರ್ತನಾದಂಥ ಯೇಸು ಸ್ವಾಮಿಯ ನಾಮದಲ್ಲಿ ನಿಮ್ಮನ್ನೆಲ್ಲ ಸ್ವಾಗತಿಸುವನಾಗಿದ್ದೇನೆ. ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಪರಿಶುದ್ಧ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ ಅದರ 15ನೇ ವಚನ. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮರಿಯಾದವನು ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು 10 ಜನ ಕುಷ್ಠರೋಗಿಗಳು ಸ್ವಸ್ಥ ಮಾಡಿಸಿಕೊಳ್ಳಿಕ್ಕೆ ಬಂದಾಗ ಒಬ್ಬನು ಮಾತ್ರ ಹಿಂತಿರುಗಿ ಬಂದು ದೇವರಿಗೆ ಉಪಕಾರ ಸ್ತುತಿ ಮಾಡಿದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂದರೆ ಕೃತಜ್ಞತೆಯ ವರ್ತನೆ. ದೇವರು ನಮಗೆ ಮಾಡಿದಂಥ ಉಪಕಾರವನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ವೈಯಕ್ತಿಕವಾದ ವಿಚಾರವಾಗಿದೆ. ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ದೇವರಿಂದ ಪಡೆದುಕೊಂಡಂಥ ಎಲ್ಲ ಆಶೀರ್ವಾದಗಳು, ಉಪಕಾರಗಳು, ಅದಕ್ಕೆ ಪ್ರತಿಯಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಸಂತೋಷದಲ್ಲಿ, ಆನಂದದಲ್ಲಿ ಇರುವಾಗ ನಾವು ಸರ್ವೇ ಸಾಮಾನ್ಯವಾಗಿ ಅದಕ್ಕೆ ಕಾರಣರಾದವರಿಗೆ ಕೃತಜ್ಞತೆಯನ್ನು ಹೇಳುವಂಥದ್ದು ಸರ್ವೇ ಸಾಮಾನ್ಯವಾದ ವಿಚಾರವಾಗಿದೆ. ಇಲ್ಲಿ ಯೇಸುಸ್ವಾಮಿಯ ಮೂಲಕವಾಗಿ ಸ್ವಸ್ಥತೆಯನ್ನು ಪಡೆದಂತ ಆ ಒಬ್ಬ ಕುಷ್ಠರೋಗಿ ಹಿಂದಿರುಗಿ ಬಂದು ದೇವರಿಗೆ ಕೃತಜ್ಞತೆಯನ್ನು ಹೇಳುತ್ತಾ ಇದ್ದಾನೆ ಎಂಬುದಾಗಿ ಹೇಳಿದರೆ ಅವನ ಜೀವನದಲ್ಲಿ ಅವನು ಅನುಭವಿಸಿದಂಥ ಸಂತೋಷ, ಅವನು ಅನುಭವಿಸಿದಂಥ ಆನಂದವೇ ಕಾರಣವಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದರೆ ನಮಗೆ ಉಪಕಾರ ಮಾಡಿದಂಥ ವ್ಯಕ್ತಿ ಬಹಳ ಯೋಗ್ಯವಾದಂಥ ವ್ಯಕ್ತಿ ಆಗಿರುತ್ತಾನೆ. ಇಲ್ಲಿ ವಾಕ್ಯದ ಮೂಲಕವಾಗಿ ನಾವು ಆಲೋಚನೆ ಮಾಡುವುದಾದರೆ ಕ್ರಿಸ್ತನು ಆ ಯೋಗ್ಯನಾದಂಥ ವ್ಯಕ್ತಿಯಾಗಿದ್ದಾನೆ. ಕೃತಜ್ಞತೆಯನ್ನು ಹೊಂದಲು ಯೋಗ್ಯನಾದಂಥ ವ್ಯಕ್ತಿ ಕ್ರಿಸ್ತನಾಗಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡಿದ್ದರಿಂದಲೇ ಆ ಒಬ್ಬ ಕುಷ್ಠರೋಗಿ ಹಿಂದಿರುಗಿ ಬಂದು ಯೇಸುಸ್ವಾಮಿ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಇಲ್ಲಿ ಪೌಲನು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಲ್ಪಡ್ತಾ ಇದೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ. ಅವಾಗ ನಮ್ಮ ಜೀವನದಲ್ಲಿ ಯಾವುದೇ ವಿಚಾರವಾಗಿದ್ದರೂ ಕೂಡ ಎಲ್ಲ ಒಳ್ಳೆಯ ವಿಚಾರಗಳನ್ನು ಅನುಭವಿಸುವಂತ ನಾವು, ಸ್ವೀಕಾರ ಮಾಡುವಂತ ನಾವು ದೇವರಿಗೆ ಕೃತಜ್ಞತೆ ಹೇಳುವಂತದ್ದಾಗಿದೆ. ಕಾರಣ ಆ ಕೃತಜ್ಞತೆಯನ್ನು ಪಡೆದು ಹೊಂದಲು ಯೋಗ್ಯನಾದಂಥ ವ್ಯಕ್ತಿ ನಮ್ಮ ಕ್ರಿಸ್ತನಾಗಿದ್ದಾನೆ. ಈ ಕೃತಜ್ಞತೆ ಹೇಳುವಂಥದ್ದು ಕ್ರಿಸ್ತನಿಗೆ ಇರುವಂತ ಬೆಲೆಯ ಆಧಾರದ ಮೇಲೆ. ಕಾರಣ ಆತನು ನಮ್ಮನ್ನು ಅಪಾರವಾದ ರೀತಿಯಲ್ಲಿ ಪ್ರೀತಿ ಮಾಡಿದ. ಆ ಪ್ರೀತಿಯ ನಿಮಿತ್ತದಿಂದಲೇ ನಾವು ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತಾ ಇರುವಂಥದ್ದು. ಕ್ರಿಸ್ತನು ಈ ಕುಷ್ಠರೋಗಿಗಳಿಗೆ ತೋರಿಸಿದಂಥ ಪ್ರೀತಿಗೆ ಅನುಸಾರವಾಗಿಯೇ ಅವರು ಆ ಒಂದು ಬಂಧನದಿಂದ ಹೊರಬರಲಿಕ್ಕೆ ಸಾಧ್ಯವಾಯಿತು. ಆ ಪ್ರೀತಿಗೆ ಅನುಸಾರವಾಗಿಯೇ ಅವರು ಆ ಒಂದು ಸಂಕಷ್ಟದಿಂದ, ಆ ಒಂದು ಅತಿ ದೊಡ್ಡದಾದ ಅವಮಾನಕರವಾದ ಪರಿಸ್ಥಿತಿಯಿಂದ ಅವರು ಹೊರಬರಲಿಕ್ಕೆ ಸಾಧ್ಯವಾಗುವಂತೆ ಮಾಡಿತು. ಆ ಕಾರಣಕ್ಕಾಗಿ ಅವರು ಅರ್ಥ ಮಾಡಿಕೊಂಡಿದೆ ಎಷ್ಟು ಬೆಲೆಯುಳ್ಳಂತ ವ್ಯಕ್ತಿತ್ವ ಕ್ರಿಸ್ತನದೇ ಎಂಬುದಾಗಿ. ಅದಾದ ನಂತರ ಇಲ್ಲಿ ಉದ್ದೇಶಪೂರ್ವಕವಾಗಿ ನಾವು ಕ್ರಿಸ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವರಾಗಿರಬೇಕು. ಕಾರಣ ಈ ವ್ಯಕ್ತಿ ಎಲ್ಲರ ಹಾಗೆ ಹೋಗುವ ದಾರಿಯಲ್ಲಿ ಮುಂದೆ ಹೋಗದೆ ಹಿಂದಿರುಗಿ ಬಂದು ಕ್ರಿಸ್ತನು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ, ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಅನ್ನೋ ಒಂದು ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ಆತನು ಹಿಂತಿರುಗಿ ಬಂದು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಸಮರ್ಯಾದವನಾದರೂ ಕೂಡ ದೇವರು ಅವನ ಜೀವನದಲ್ಲಿ ಮಾಡಿದಂಥ ಒಳ್ಳೆಯ ಉಪಕಾರಗಳಿಗೆ, ಆಶೀರ್ವಾದಗಳಿಗೆ ಪ್ರತಿಯಾಗಿ ದೇವರಿಗೆ ಕೃತಜ್ಞತೆಯ ವರ್ತನೆಯನ್ನ ಅವನ ಜೀವನದ ಮೂಲಕವಾಗಿ ತೋರಿಸ್ತಾ ಇರುವಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಕ್ರಿಸ್ತಿಯ ಜೀವನದಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ದೇವರು ಎಷ್ಟೋ ಉಪಕಾರಗಳನ್ನು ಮಾಡ್ತಾ ಇದೆ, ಎಷ್ಟೋ ಆಶೀರ್ವಾದಗಳನ್ನು ನಮಗೆ ನೀಡ್ತಾ ಇದೆ. ಅದಕ್ಕನುಸಾರವಾಗಿ ನಾವು ದೇವರಿಗೆ ಅದಕ್ಕೆ ಪ್ರತಿಯಾಗಿ ಮಾಡಬೇಕಾಗಿರುವಂಥದ್ದು ಸದಾಕಾಲ ನಾವು ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕು. ಆವಾಗ ನಾವು ದೇವರಿಂದ ಇನ್ನೂ ಹೆಚ್ಚಾದ ಆಶೀರ್ವಾದಗಳನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ಸರ್ವಶಕ್ತನಾದ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನೆಲ್ಲ ಆಶೀರ್ವದಿಸಲಿ, ಬಲಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದೆ.